ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಂಕ್ರಾಂತಿ ಬಳಿಕ ನಿತಿನ್ ಬಿಜೆಪಿಯ ಅಧ್ಯಕ್ಷ ಅನ್ನುವಂಥ ಚರ್ಚೆ ಇದೀಗ ಶುರುವಾಗಿರುವಂಥದ್ದು. ನಾಳೆಯಿಂದ ಅಶುಭ ಧನುರ್ಮಾಸ. ಈ ಮಾಸ ಜನವರಿ 14ರ ಮಕರ ಸಂಕ್ರಾಂತಿಗೆ ಅಂತ್ಯ. ನಂತರ ನಿತಿನ್ ಪಟ್ಟ ಸಂಭವ. ಸದ್ಯ ನಡ್ಡಾ ಬಳಿ ತರಬೇತಿ, ಮಧ್ಯಂತರ ಅವಧಿಗೆ ಪಟ್ಟ ಅಂತ ಹೇಳ್ತಾ ಇದ್ದಾರೆ. ಬಿಜೆಪಿ ದಿಢೀರನೆ ಯಾಕೆ ಕಾರ್ಯಾಧ್ಯಕ್ಷರನ್ನು ಆಯ್ಕೆ ಮಾಡಿತು ಎಂಬ ಪ್ರಶ್ನೆ ಎಲ್ರಿಗೂ ಹುಟ್ಕೊಂಡಿತ್ತು. ಕೇವಲ ಕಾರ್ಯಾಧ್ಯಕ್ಷರ ಹೆಸರನ್ನು ಮಾತ್ರ ಅನೌನ್ಸ್ ಮಾಡಿದಾಗ ಅದ್ಯಾಕೆ ಕಾರ್ಯಾಧ್ಯಕ್ಷರದ ಹೆಸರು ಮಾತ್ರ ಅನೌನ್ಸ್ ಮಾಡಿದ್ದಾರೆ, ಅಧ್ಯಕ್ಷರದ್ದು ಮಾಡಬೇಕಾಗಿತ್ತಲ್ಲ, ಅಧ್ಯಕ್ಷರದ್ದು ಯಾಕೆ ಮಾಡಿಲ್ಲ ಅನ್ನೋದು ಅನೇಕರ ಪ್ರಶ್ನೆ ಆಗಿತ್ತು. ಆದರೆ ಬಿಜೆಪಿ ನಾಯಕರ ಪ್ರಕಾರ ಕಾರ್ಯಕಾರಿ ಅಧ್ಯಕ್ಷರ ನೇಮಕವು ಮಧ್ಯಂತರ ವ್ಯವಸ್ಥೆ ಆಗಿದ್ದು, ಜನವರಿ 14ರ ಮಕರ ಸಂಕ್ರಮಣದ ನಂತರ ನಿತಿನ್ ಖಾಯಂ ಅಧ್ಯಕ್ಷರಾಗುವಂಥ ನಿರೀಕ್ಷೆ ಇದೆ. ಹಿಂದೂಗಳು ಅಶುಭ ಎಂದು ಪರಿಗಣಿಸುವ ಒಂದು ತಿಂಗಳ ಅವಧಿಯಾದ ಖಾರ್ ಮಾಸ ಅಂದರೆ ಧನುರ್ಮಾಸ ಮಂಗಳವಾರದಿಂದ ಪ್ರಾರಂಭ ಆಗತ್ತೆ. ಅಂದರೆ ಇವತ್ತಿನಿಂದ ಪ್ರಾರಂಭ ಆಗ್ತಾ ಇದೆ. ನಿನ್ನೆ ನಿತಿನ್ ಅವರನ್ನು ಈ ಮಾಸ ಆರಂಭಕ್ಕೂ ಮುನ್ನವೇ ತರಾತುರಿಯಲ್ಲಿ ನೇಮಿಸಲಾಗಿದೆ. ಈ ಮಾಸ ಜನವರಿ 14ರ ಮಕರ ಸಂಕ್ರಾಂತಿಯಂದು ಮುಗಿಯುತ್ತೆ. ನಂತರ ಹೊಸ ಪಕ್ಷದ ಮುಖ್ಯಸ್ಥರನ್ನು ಆಯ್ಕೆ ಮಾಡುವಂಥ ಪ್ರಕ್ರಿಯೆಯು ಪ್ರಾರಂಭ ಆಗ್ಬೋದು. ಅಲ್ಲಿವರೆಗೂ ನಡ್ಡಾ ಅವರ ಬಳಿ ನಿತಿನ್ ನವೀನ್ ತರಬೇತಿಯನ್ನು ಪಡೆಯಲಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಅಮಿತ್ ಶಾ ಬಳಿ ನಡ್ಡಾ ಕೂಡ ಇದೇ ರೀತಿ ತರಬೇತಿಯನ್ನು ಪಡೆದಿದ್ರು ಅಂತ ಮೂಲಗಳು ಹೇಳ್ತಾ ಇದೆ. ಬಿಜೆಪಿ ಅಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಜನವರಿ 14ರ ನಂತರ 4 ದಿನಗಳ ಕಾಲ ನಡಿಬಹುದು ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಇನ್ನು ಭಾನುವಾರ ಇದರ ಜೊತೆಗೆ ಬಿಜೆಪಿ ಕಾರ್ಯಾಧ್ಯಕ್ಷರಾಗಿ ನಿತಿನ್ ಅವರು ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಭಾನುವಾರ ಬಿಜೆಪಿಯ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಬಿಹಾರ ಸಚಿವ ನಿತಿನ್ ನಬೀನ್ ಅವರು ಪಕ್ಷದ ಪ್ರಧಾನ ಕಚೇರಿಯಲ್ಲಿ ಸೋಮವಾರ ಅಧಿಕಾರ ಸ್ವೀಕರಿಸಿದ್ರು. ಈ ವೇಳೆ ಪಕ್ಷದ ಅಧ್ಯಕ್ಷರೂ ಆಗಿರುವ ಕೇಂದ್ರ ಆರೋಗ್ಯ ಸಚಿವ ಜೆ.ಪಿ. ನಡ್ಡಾ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಹಾಗೆಯೇ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಸೇರಿದಂತೆ ಪ್ರಮುಖ ನಾಯಕರು ಉಪಸ್ಥಿತರಿದ್ದರು. ನಿತಿನ್ ಬಿಜೆಪಿ ಇತಿಹಾಸದಲ್ಲೇ 2ನೇ ಕಾರ್ಯಾಧ್ಯಕ್ಷರಾಗಿದ್ದರು. ಶೀಘ್ರದಲ್ಲೇ ಅಧ್ಯಕ್ಷ ಹುದ್ದೆಗೆ ಪದೋನ್ನತಿ ಪಡೆಯಬಹುದು ಎಂಬ ಮೂಲಗಳು ಹೇಳಿದೆ. ಬಿಜೆಪಿ ನಾಯಕ ದಿ ನವೀನ್ ಕಿಶೋರ್ ಅವರ ಪುತ್ರನಾಗಿರುವಂಥ ನಿತಿನ್ 5 ಬಾರಿ ಶಾಸಕರಾಗಿದ್ದು ತಮ್ಮ ಕೆಲಸದಿಂದ ಗುರುತಿಸಿಕೊಂಡಿದ್ದಂಥ ಯುವ ನಾಯಕರೂ ಆಗಿದ್ದಾರೆ. ಬಿಹಾರಕ್ಕೆ ಅಧ್ಯಕ್ಷ ನೇಮಕ ಆಗಿರೋದು. ಇದೇ ಸಂದರ್ಭದಲ್ಲಿ ಬಿಹಾರ ಬಿಜೆಪಿ ಅಧ್ಯಕ್ಷರಾಗಿ ದರ್ಭಂಗದಿಂದ 6 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ಹಿರಿಯ ನಾಯಕ ಸಂಜಯ್ ಸರೋಗಿ ಅವರನ್ನು ನೇಮಿಸಲಾಗಿದೆ. ಸೊ ಒಟ್ಟಿನಲ್ಲಿ ಈ ಬಗ್ಗೆ ಚರ್ಚೆಗಳು ಆಗ್ತಾ ಇದೆ. ಯಾಕೆ ಮಾಡಿಲ್ಲ, ಅಧ್ಯಕ್ಷರ ಆಯ್ಕೆ ಯಾಕೆ ಮಾಡಿರಲಿಲ್ಲ ಅಂತ. ಸೊ ಈಗ ಧನುರ್ಮಾಸ ಇರುವಂಥ ಕಾರಣಕ್ಕಾಗಿ ಒಳ್ಳೆ ಸಮಯ ಅಲ್ಲ, ಸೊ ಒಳ್ಳೆ ಸಮಯ ಬಂದಾಗನೇ ಆಯ್ಕೆ ಮಾಡಿಬಿಡೋಣ ಅನ್ನುವಂಥ ಕಾರಣಕ್ಕಾಗಿ ಮಕರ ಸಂಕ್ರಾಂತಿ ಮುಗಿಯುತ್ತಲ್ಲ, ಅದರ ನಂತರದ ದಿನಗಳಲ್ಲಿ ಹೆಸರನ್ನು ಅನೌನ್ಸ್ ಮಾಡಲಾಗತ್ತೆ, ಅಂದರೆ ಅಫಿಷಿಯಲ್ ಆಗಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಇದೆಲ್ಲದರ ನಡುವೆ ಕೆಲವರಿಗಿರುವಂಥ ಪ್ರಶ್ನೆ ಏನು ಅಂತಂದರೆ ಕರ್ನಾಟಕದ ಏನು ಕತೆ ಅಂತ. ಬಟ್ ಅದಕ್ಕೊಂದು ಕ್ಲಾರಿಟಿ ಕೊಡುವಂಥ ನಿಟ್ಟಿನಲ್ಲಿ ಬಿಜೆಪಿ ಹೈಕಮಾಂಡ್ ಮನಸ್ಸು ಮಾಡ್ತಾ ಇಲ್ಲ. ಯಾಕೆ ಅನ್ನೋದು ಗೊತ್ತಿಲ್ಲ. ಸುಮ್ಮನೆ ಯಾಕೆ ಮಾಡೋಣ ಅಥವಾ ಯಾರೂ ಸೂಕ್ತನೇ ಇಲ್ಲ ಅನ್ನುವಂಥ ಕಾರಣವೂ ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಚರ್ಚೆ, ಸುಳಿವು ಇದ್ಯಾವುದನ್ನು ಬಿಟ್ಕೊಡ್ತಾ ಇಲ್ಲ. ಬಟ್ ಕೆಲವರು ಕಾಯ್ಕೊಂಡು ಕೂತಿದ್ದಾರಲ್ಲ, ಇವತ್ತೆಲ್ಲ ನಾಳೆ ಆಗತ್ತೆ ಅಂತ. ಅವರೂ ಕೂಡ ಸಂಕ್ರಾಂತಿ ನಂತರ ಬದಲಾವಣೆ ಆಗ್ಬೋದೇನೋ ಅಂತ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ, ನಮ್ಮ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ. ಯಾಕಂದರೆ ಒಂದಷ್ಟು ಅಸಮಾಧಾನಿತರಿದ್ದಾರೆ ಬಿಜೆಪಿಯಲ್ಲಿ, ಭಿನ್ನಾಭಿಪ್ರಾಯ ಇರೋರು ಇದ್ದಾರೆ. ಬಿಜೆಪಿಯಿಂದ ಪಕ್ಷದಿಂದ ಅಂತರವನ್ನು ಕಾಯ್ದುಕೊಂಡಿದ್ದಾರೆ, ಕಾರಣ ಬದಲಾವಣೆ ಮಾಡಿ ಅಂತ. ಬಟ್ ಎಲ್ಲೋ ಒಂದು ಕಡೆಯಲ್ಲಿ ವಿಜಯೇಂದ್ರ ಅವರು ನಾನೇ ಮುಂದುವರಿತೀನಿ ಅಂತ ಹೇಳಿರೋದ್ರಿಂದ ಓವರ್ ಕಾನ್ಫಿಡೆಂಟ್ನಲ್ಲಿ ಅವರು ಇದ್ದಾರೆ. ಅಥವಾ ಹೈಕಮಾಂಡ್ ನಾಯಕರು ತಲೆ ಕೆಡಿಸ್ಕೊಬೇಡಿ, ನಿಮ್ಮನ್ನಂತೂ ಬದಲಾವಣೆ ಮಾಡಲ್ಲ ಅಂತ ಹೇಳಿದಾರೋ ಅದೇನು ಕಥೆಯೋ ಗೊತ್ತಿಲ್ಲ. ಅವ್ರು ಮಾತ್ರ ಓವರ್ ಕಾನ್ಫಿಡೆಂಟ್ನಲ್ಲಿ ಇದ್ದಾರೆ. ಬಟ್ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇರೋರು ಇವತ್ತೆಲ್ಲ ನಾಳೆ ಬದಲಾವಣೆ ಆಗತ್ತೆ. ಬಿಜೆಪಿ ಶಿಸ್ತಿನ ಪಕ್ಷ, ಎಲ್ಲರನ್ನ ಒಂದೇ ಥರ ನೋಡುತ್ತೆ. ಬೇರೆ ಬೇರೆ ಪಕ್ಷಗಳ ರೀತಿಯಲ್ಲಿ ಯಾರೋ ಒಬ್ರಿಗೇನೆ ಇಲ್ಲಿ ಜ್ಯೋತಿ ಬೀಳೋದು ಇಲ್ಲ, ಅಥವಾ ಕುಟುಂಬದವ್ರಿಗೆ ಮಾತ್ರ ಮಣೆ ಹಾಕೋದು ಇಲ್ಲ. ಹೊಸಬರಿಗೆ, ತಳಮಟ್ಟದ ಕಾರ್ಯಕರ್ತರಿಗೆ, ನಿಷ್ಠಾವಂತ ಕಾರ್ಯಕರ್ತರಿಗೆ ಅವರನ್ನು ಗುರುತಿಸಿಕೊಡ್ತಾರೆ ಅಂತ. ಬಟ್ ಕರ್ನಾಟಕದ ವಿಚಾರದಲ್ಲಿ ಅದು ಸ್ವಲ್ಪ ಮಟ್ಟಿಗೆ ದೂರ ಇದ್ದಂಗೆ ಕಾಣಿಸ್ತಾ ಇದೆ. ಬಿಜೆಪಿ ಬೇರೆ ಬೇರೆ ಭಾಗದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೂ ಕರ್ನಾಟಕದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೂ ಅಜಗಜಾಂತರ ವ್ಯತ್ಯಾಸಗಳು ಇದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಯಾಕಂದರೆ ಇದೇ ಕಾರಣಕ್ಕಲ್ವ ಈಶ್ವರಪ್ಪನವರು ದೂರ ಸರಿದಿರುವಂಥದ್ದು, ಯತ್ನಾಳ್ ಅವರು, ಅನೇಕ ನಾಯಕರುಗಳು ಒಂದೇ ಒಂದು ಕಾರಣಕ್ಕೆ ಇಷ್ಟ ಆದ್ರೂ ಬಿಜೆಪಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತಂದರೆ ಬೇರೆ ಭಾಗಗಳಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೂ, ಅಂದರೆ ಉತ್ತರ ಪ್ರದೇಶ ಆ ಭಾಗಕ್ಕೆ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೂ, ದಕ್ಷಿಣ ಈ ಕಡೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆಗೆ ತೆಗೆದುಕೊಳ್ಳುವಂಥ ನಿರ್ಧಾರಕ್ಕೂ ಬಿಜೆಪಿಯಲ್ಲಿ ವೇರಿಯೇಷನ್ಸ್ ಇದೆ. ಪ್ರಾಂತ್ಯವಾರು ಡಿಸೈಡ್ ಮಾಡ್ಕೊಳ್ತಾರೆ ಅಂತ ಕಾಣಿಸುತ್ತೆ. ಗೊತ್ತಿಲ್ಲ, ಇದ್ರ ಬಗ್ಗೆ ಹೈಕಮಾಂಡ್ ನಾಯಕರು ಯಾವುದೇ ರೀತಿಯಾದಂಥ ಸುಳಿವನ್ನು ಬಿಟ್ಕೊಡ್ತಾ ಇಲ್ಲ. ಬಟ್ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇರುವಂಥ ನಾಯಕರುಗಳು ಮಾತ್ರ ನಿರೀಕ್ಷೆಯನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ.